ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಇವತ್ತು ಗಣೇಶ ಚತುರ್ಥಿಯ ಸಂಭ್ರಮ. ಎಲ್ಲೆಡೆ ಗಣೇಶ ಮೂರ್ತಿಗಳನ್ನ ಪ್ರತಿಷ್ಠಾಪಿಸಿ ಪೂಜಿಸಿ ಗಣೇಶೋತ್ಸವ ಆಚರಣೆ ಮಾಡಲಾಗ್ತಾ ಇದೆ. ಅದರಲ್ಲೂ ಪುಟ್ಟ ಪುಟ್ಟ ಮಕ್ಕಳಿಗಂತೂ ಗಣೇಶ ಅಂದ್ರೆ ಬಹಳ ಪ್ರೀತಿ. ಇನ್ನು ಯಾವುದೇ ಕಾರ್ಯವನ್ನ ಆರಂಭ ಮಾಡಬೇಕಾದ್ರೂ ಮೊದಲು ಆ ಒಂದು ಕಾರ್ಯದಲ್ಲಿ ಯಾವುದೇ ವಿಘ್ನಗಳು ಬರ್ದೇ ಇರಲಿ ಅಂತ ಗಣೇಶನನ್ನ ಪೂಜಿಸಿ ಪ್ರಾರ್ಥಿಸಿ ಕಾರ್ಯಾರಂಭ ಮಾಡ್ತೀವಿ. ಅದರಲ್ಲೂ ಬೇರೆ ಎಲ್ಲಾ ದೇವರಿಗಿಂತ ಗಣಪತಿಗೆ ಹಲವು ರೂಪಗಳಿದೆ. ಹಲವು ರೂಪಗಳಲ್ಲಿ ನಾವು ಪೂಜೆಯನ್ನ ಮಾಡ್ತೀವಿ. ಆ ರೂಪಗಳು ಯಾವ್ದ್ಯಾವ್ದು, ಮತ್ತೆ ಗಣೇಶನ ಮೂರ್ತಿ ಈ ಜಗಕ್ಕೆ ಸಾರುವಂತಹ ಸಂದೇಶಗಳೇನು, ಈ ಕುರಿತು ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗಣೇಶನ ಮೂರ್ತಿ ಬುದ್ಧಿ ಮತ್ತು ಶಕ್ತಿಯ ಸಂಕೇತವಾಗಿದೆ. ಮತ್ತೆ ಯಾವುದೇ ರೀತಿ ಅಡೆತಡೆಗಳು ಕೂಡ ಬರಬಾರ್ದು ಅಂತ ಅಂದ್ರೆ ಗಣೇಶನ ಮೂರ್ತಿಯನ್ನ ಇಟ್ಟು ಪೂಜೆ ಪುನಸ್ಕಾರವನ್ನ ಮಾಡ್ತೀವಿ. ಈ ವಿಘ್ನ ನಿವಾರಕ ಗಣೇಶನನ್ನ ಹಲವಾರು ರೂಪದಲ್ಲಿ ನಾವು ಪೂಜೆಯನ್ನ ಮಾಡ್ತೀವಿ. ಆ ರೂಪಗಳು ಯಾವುದು ಅಂತ ಅಂದ್ರೆ ಬಾಲಗಣಪತಿ, ತರುಣ ಗಣಪತಿ, ಭಕ್ತಿ ಗಣಪತಿ, ವೀರ ಗಣಪತಿ, ಶಕ್ತಿ ಗಣಪತಿ, ದ್ವಿಜ ಗಣಪತಿ, ಸಿದ್ಧಿ ಗಣಪತಿ, ಕ್ಷಿಪ್ರ ಗಣಪತಿ, ಮಹಾಗಣಪತಿ, ಲಕ್ಷ್ಮೀ ಗಣಪತಿ, ಸೃಷ್ಟಿ ಗಣಪತಿ, ದುಂಧಿ ಗಣಪತಿ, ಯೋಗ ಗಣಪತಿ, ವರದ ಗಣಪತಿ, ಹರಿದ್ರ ಗಣಪತಿ. ಹೀಗೆ ಗಣಪತಿಗೆ ಹಲವು ಅವತಾರಗಳಿವೆ. ಏಕದಂತ, ಧೂಮ್ರವರ್ಣ, ಲಂಬೋದರ, ಗಜಮುಖ, ಹೇರಂಬ, ಮೋದಕ ಪ್ರಿಯ, ಏಕದೃಷ್ಟ, ಅವಿಘ್ನ, ಹೀಗೆ ನೂರಾರು ಹೆಸರುಗಳಿಂದ ಗಣೇಶನನ್ನ ನಾವು ಪೂಜೆ ಮಾಡ್ತೀವಿ. ಇನ್ನು ಗಣೇಶನ ಜನನದ ಕಥೆಗಳು ಕೂಡ ರೋಚಕವಾಗಿದೆ. ಗಣೇಶನಲ್ಲಿ ಹೆಚ್ಚು ಆಕರ್ಷಿಸುವಂತಹ ಅಂಶ ಅಂದ್ರೆ ಅವನ ವಿಶಿಷ್ಟವಾದಂತಹ ರೂಪ. ಗಣೇಶನ ತಲೆ ಮತ್ತು ಡೊಳ್ಳು ಹೊಟ್ಟೆಯನ್ನ ಹೊಂದಿರುವಂತಹ ಗಣೇಶನ ರೂಪ ಯಾಕೆ ಈ ರೀತಿ ಇದೆ ಅಂತ ಹಲವರಿಗೆ ಕುತೂಹಲ ಇರ್ಬೋದು. ಗಣೇಶನ ಈ ರೂಪಕ್ಕೆ ತನ್ನದೇ ಆದಂತಹ ಒಂದು ಮಹತ್ವ ಇದೆ, ಒಂದು ವೈಶಿಷ್ಟ್ಯತೆ ಇದೆ. ಈ ಗಣೇಶನ ಮೂರ್ತಿಯ ಒಂದೊಂದು ಅಂಗಗಳು ಕೂಡ ಈ ಜಗಕ್ಕೆ ಒಂದೊಂದು ಸಂದೇಶಗಳನ್ನ ಸಾರುತ್ತೆ. ಏಕದಂತ ಮತ್ತು ಮೊರದಂತಹ ಕಿವಿಗಳು, ಆ ಡೊಳ್ಳು ಹೊಟ್ಟೆ, ಸೊಂಡಿಲು, ಪುಟ್ಟ ಕಣ್ಣು, ಪುಟ್ಟ ಬಾಯಿ, ಈ ರೀತಿ ಇರುವಂತಹ ಗಣೇಶನ ಮೂರ್ತಿ ಏನೆಲ್ಲ ಸಂದೇಶಗಳನ್ನ ಸಾರುತ್ತೆ ಅಂತ ನೋಡೋದಾದ್ರೆ, ಮೊದಲಿಗೆ ಆನೆಯ ತಲೆ. ಇದು ಜ್ಞಾನ, ನಂಬಿಕೆ ಮತ್ತು ವಿವೇಕದ ಸಂಕೇತ ಆಗಿದೆ. ಆನೆಗಳು ಜ್ಞಾಪಕ ಶಕ್ತಿ ಮತ್ತು ಕರ್ಮ ಶಕ್ತಿಯ ಪ್ರತಿರೂಪ. ಅವು ತಮ್ಮ ಹಾದಿಯಲ್ಲಿ ಬರುವಂತಹ ಅಡೆತಡೆಗಳನ್ನ ನಿವಾರಿಸಿಕೊಂಡು ಯಾವಾಗ್ಲೂ ಮುನ್ನುಗ್ತಾ ಇರುತ್ತೆ. ಈ ಗಣೇಶನ ಗಜಮುಖ ನಮ್ಮಲ್ಲೂ ಕೂಡ ಅದೇ ಮನೋಬಲವನ್ನ ಇರಬೇಕು ಅನ್ನೋದನ್ನ ಸೂಚಿಸುತ್ತೆ. ಇನ್ನು ಆನೆಯ ಅಗಲವಾದ ಕಿವಿಗಳು, ಉತ್ತಮ ಆಲಿಸುವಿಕೆ. ಯಾರಾದ್ರೂ ಏನಾದ್ರೂ ಹೇಳ್ತಿದ್ದಾರೆ ಅಂದ್ರೆ ಅದನ್ನ ಏಕಚಿತ್ತದಿಂದ ಆಲಿಸುವಂಥದ್ದು ಈ ಒಂದು ಆನೆಯ ಕಿವಿಯ ಸಂಕೇತವಾಗಿದೆ. ಜ್ಞಾನ ಸಂಪಾದನೆ, ಮೊದಲು ಒಳ್ಳೆಯ ಕೇಳುಗರಾಗಬೇಕು ನಾವು ಜ್ಞಾನ ಸಂಪಾದನೆಯನ್ನ ಮಾಡಬೇಕು ಅಂದ್ರೆ. ಮತ್ತು ಪ್ರಪಂಚದಲ್ಲಿ ನಡೆಯುವ ಎಲ್ಲ ವಿಷಯಗಳ ಬಗ್ಗೆ ಜಾಗೃತಿ ವಹಿಸಬೇಕು ಮತ್ತು ಉತ್ತಮ ವಿಚಾರಗಳು ಎಲ್ಲಿಂದ ಬಂದ್ರೂ ಕೂಡ ಅವುಗಳನ್ನ ಸ್ವೀಕರಿಸೋದಕ್ಕೆ ಸಿದ್ಧವಾಗಿರ್ಬೇಕು. ಈ ಮೊರದಗಲದ ಕಿವಿಗಳು ಭಕ್ತರ ಮೊರೆಯನ್ನ ಆಲಿಸಲು ಗಣೇಶ ಸದಾ ಸಿದ್ಧನಿರ್ತಾನೆ ಅನ್ನೋದನ್ನ ಕೂಡ ಹೇಳುತ್ತೆ. ಮೊರವು ಯಾವ ರೀತಿಯಾಗಿ ನಾವು ಈ ಅಕ್ಕಿ ಮತ್ತೆ ಕಾಳು ಧಾನ್ಯಗಳನ್ನ ಯಾವ ರೀತಿ ಕೇರುವಂತಹ ಮರ ಇರುತ್ತೆ, ಆ ಮರ ಜೊಳ್ಳು ಮತ್ತೆ ಕಾಳುಗಳನ್ನ ಯಾವ ರೀತಿಯಾಗಿ ಬೇರ್ಪಡಿಸುತ್ತೆ, ಗಣೇಶನ ಸತ್ಯ ಮತ್ತೆ ಸುಳ್ಳನ್ನ ಈ ಗಣೇಶನು ಕೂಡ ಅದೇ ರೀತಿ ಈ ಮೊರ ಯಾವ ರೀತಿಯಾಗಿ ಧಾನ್ಯ ಮತ್ತೆ ಕಸ ಕಡ್ಡಿಗಳನ್ನ ಬೇರೆ ಮಾಡುತ್ತೋ ಅದೇ ರೀತಿಯಾಗಿ ಈ ಒಂದು ಕಿವಿ ಕೂಡ ಅಗಲವಾದ ಮೊರದಗಲದ ಕಿವಿ ಸುಳ್ಳು ಮತ್ತೆ ಸತ್ಯವನ್ನ ಅದೇ ರೀತಿಯಾಗಿ ಗಣೇಶ ಬೇರ್ಪಡಿಸ್ತಾನೆ. ಗಣೇಶ ಯಾವಾಗ್ಲೂ ನಿಮ್ ಜೊತೆ ಇರ್ತಾನೆ ಅನ್ನೋದನ್ನ ಸಾರುತ್ತೆ. ಇನ್ನು ಗಣೇಶನ ಮುರಿದಂತಹ ದಂತ ಏನ್ ಹೇಳುತ್ತೆ ಅಂದ್ರೆ, ನಮ್ಮ ಜೀವನ ಅನ್ನುವಂಥದ್ದು ಏಳು ಬೀಳುಗಳಿಂದ ಕೂಡಿದೆ. ಯಾವುದೇ ಕಷ್ಟ ಇರಲಿ, ಯಾವುದೇ ಸುಖ ಇರಲಿ, ಎಲ್ಲವನ್ನ ಕೂಡ ಒಟ್ಟಿಗೆ ಸ್ವೀಕರಿಸಿ ಜೀವನದಲ್ಲಿ ಮುಂದೆ ಸಾಗಬೇಕು ಅನ್ನುವಂಥದ್ದನ್ನ ಈ ಏಕದಂತ ಸಾರುತ್ತೆ ಜಗಕ್ಕೆ. ಇನ್ನು ಪುಟ್ಟದಾದಂತಹ ಬಾಯಿ. ಈ ಪುಟ್ಟದಾದಂತಹ ಬಾಯಿ ಏನ್ ಹೇಳುತ್ತೆ, ನಮ್ಗೆಲ್ಲ ಗೊತ್ತಿರೋ ಪ್ರಕಾರ ಗಣೇಶ ಆಹಾರ ಪ್ರಿಯ, ಅತಿ ಹೆಚ್ಚಾಗಿ ಆಹಾರವನ್ನ ಸೇವಿಸ್ತಾನೆ ಅನ್ನೋದನ್ನ ನಾವು ಕೇಳಿದ್ದೇವೆ. ಆದ್ರೆ ಈ ಗಣೇಶನಿಗಿರುವಂತದ್ದು ಪುಟ್ಟ ಬಾಯಿ. ಈ ಪುಟ್ಟ ಬಾಯಿ ಏನ್ ಸೂಚಿಸುತ್ತೆ ಅಂದ್ರೆ, ನಾವು ನಮ್ಮ ಜೀವನದಲ್ಲಿ ಆಹಾರ ಕ್ರಮದಲ್ಲಿ ಹಿತಮಿತ ಅನ್ನುವಂಥದ್ದು ಇರಬೇಕು. ಯಾವಾಗ್ಲೂ ಯಾವುದನ್ನ ಸೇವಿಸಬೇಕು, ಆರೋಗ್ಯಕ್ಕೆ ಒಳ್ಳೆಯದಾದಂತಹ ಹಣ್ಣುಗಳು, ತರಕಾರಿಗಳು, ಈ ರೀತಿ ಮಿತ ಆಹಾರವನ್ನ ನಾವು ಸೇವಿಸಬೇಕು, ಒಳ್ಳೆಯದನ್ನ ತಗೋಬೇಕು ಅನ್ನುವಂಥದ್ದನ್ನ ಈ ಪುಟ್ಟದಾದಂತಹ ಗಣೇಶನ ಬಾಯಿ ಸಾರುತ್ತೆ. ಇನ್ನು ದೊಡ್ಡ ಹೊಟ್ಟೆ ಇರುವಂತಹ ಗಣೇಶ ಏನನ್ನ ಸಾರ್ತಾನೆ ಅಂದ್ರೆ, ಪ್ರಕೃತಿಯ ಔದಾರ್ಯದ ಮತ್ತು
ಸ್ಥಿರತೆಯನ್ನ ಪ್ರತಿನಿಧಿಸುತ್ತೆ. ವಿಶ್ವ, ಈ ಜಗತ್ತು ಎಲ್ಲ ಸುಖ ದುಃಖಗಳನ್ನ ಒಳಗೊಂಡಿರುವಂತಹ, ಔದಾರ್ಯ, ಕೆಟ್ಟದ್ದು ಒಳ್ಳೆಯದು ಎಲ್ಲದನ್ನ ಒಳಗೊಂಡಿರುವಂತಹ ಒಂದು ಸ್ವರೂಪವನ್ನ, ಮತ್ತೆ ಎಲ್ಲದಕ್ಕೂ ಕೂಡ ನಾನು ಇದ್ದೇನೆ ಅನ್ನುವಂಥದ್ದನ್ನ ಈ ಗಣೇಶನ ಅಗಲವಾದಂತಹ ಹೊಟ್ಟೆ ಸೂಚನೆಯನ್ನ ನೀಡುತ್ತೆ. ಇನ್ನು ಈ ಗಣೇಶನಿಗೆ ಪುಟ್ಟ ಪುಟ್ಟ ಕಣ್ಣುಗಳಿದೆ. ಈ ಪುಟ್ಟ ಪುಟ್ಟ ಕಣ್ಣುಗಳು ಏನನ್ನ ಸಾರುತ್ತೆ ಅಂತ ಅಂದ್ರೆ, ಈ ಜಗದ ವಿಚಾರಗಳನ್ನ ಸೂಕ್ಷ್ಮವಾಗಿ ಅವಲೋಕಿಸಿ ನಾವು ಜೀವನದಲ್ಲಿ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನ ಈ ಗಣೇಶನ ಪುಟ್ಟ ಕಣ್ಣುಗಳು ಸಾರುತ್ತೆ. ಇನ್ನು ಗಣೇಶನ ಸೊಂಡಿಲು ಯಾವಾಗ್ಲೂ ಅತ್ತಿಂದಿತ್ತ ಇತ್ತಿಂದತ್ತ ಚಲಿಸ್ತಾನೆ ಇರುತ್ತೆ. ಇದು ಮನುಷ್ಯ ಯಾವಾಗಲೂ ಕೂಡ ಕ್ರಿಯಾಶೀಲತೆಯಿಂದ ಇರಬೇಕು, ಕಾರ್ಯಗಳಲ್ಲಿ ಒಂದಲ್ಲ ಒಂದು ಕಾರ್ಯದಲ್ಲಿ ತೊಡಗಿಕೊಂಡಿರ್ಬೇಕು ಅನ್ನುವಂಥದ್ದನ್ನ ಈ ಗಣೇಶನ ಸೊಂಡಿಲು ಸೂಚಿಸುತ್ತೆ. ಇನ್ನು ಗಣೇಶನಿಗೆ 4 ಕೈಗಳಿರೋದನ್ನ ನಾವು ನೋಡಿರ್ತೀವಿ. 3 ಕೈಗಳಲ್ಲಿ ಕೂಡ ಆಯುಧಗಳನ್ನ ಹಿಡಿದಿದ್ರೆ, ಒಂದು ಕೈ ಮಾತ್ರ ಯಾವಾಗ್ಲೂ ಅಭಯ ಹಸ್ತವನ್ನ ತೋರಿಸ್ತಾ ಇರುತ್ತೆ. ಈ ಅಭಯ ಹಸ್ತ ಏನನ್ನ ಸೂಚಿಸುತ್ತೆ ಅಂದ್ರೆ, ಯಾವಾಗ್ಲೂ ನಿಮ್ಮ ಜೊತೆಯಲ್ಲಿ ನಾನಿದ್ದೇನೆ ಅನ್ನುವಂಥದ್ದನ್ನ ಸೂಚಿಸುತ್ತೆ. 3 ಕೈಯಲ್ಲಿ ಆಯುಧವನ್ನ ಹಿಡಿದಿರುವಂಥದ್ದು ಯಾವುದೇ ಕೆಲಸ ಕಾರ್ಯಗಳಿರ್ಲಿ ಧೈರ್ಯ ಆತ್ಮವಿಶ್ವಾಸದಿಂದಾಗಿ ಮುನ್ನುಗ್ಗಿ ಕೆಲಸ ಪ್ರವೃತ್ತರಾಗಬೇಕು ಅನ್ನುವಂಥದ್ದನ್ನ ಸೂಚಿಸುತ್ತೆ. ಒಟ್ಟಾರೆ ಈ ರೀತಿಯಾಗಿ ಗಣೇಶನ ಒಂದೊಂದು ಅಂಗಗಳು ಕೂಡ, ಗಣೇಶನ ತಲೆ, ಪುಟ್ಟ ಕಣ್ಣು ಮತ್ತು ಡೊಳ್ಳು ಹೊಟ್ಟೆ ಮತ್ತು ಪುಟ್ಟ ಪುಟ್ಟ ಬಾಯಿ, ಅಗಲವಾದಂತಹ ಮೊರದಗಲ ಕಿವಿಗಳು, ಈ ರೀತಿಯಾಗಿ ಪ್ರತಿಯೊಂದು ಅಂಗವೂ ಕೂಡ ನಮಗೆ ಒಂದೊಂದು ಮಾರ್ಗದರ್ಶನಗಳನ್ನ, ಒಂದೊಂದು ಸಂಕೇತಗಳನ್ನ ಒಳಗೊಂಡಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.